ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತು ಸಂಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೆನ್ನೆನೇ ಅಕ್ಕ ಮನೆಗೆ ಬಂದ್ವಿ, ಮತ್ತು ಬೆಳಗ್ಗೆ ಎದ್ದು ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಎಲ್ಲರೂ ಟಿಫನ್ ಮಾಡ್ತಾ ಇದ್ದಾರೆ. ಸೊ ನಾನು ಇವಾಗ ರೊಟ್ಟಿ ಹಾಕ್ಕೊಡ್ತಾ ಇದ್ದೀನಿ. ಅಕ್ಕಂಗೆ ನಾನು ಮಾಡೋ ರೊಟ್ಟಿ ಅಂದರೆ ತುಂಬಾ ಇಷ್ಟ. ಸೊ ನಾನಾದರೆ ಕೈಯಲ್ಲಿ ಬಲಿತೀನಿ, ಅಕ್ಕಂಗೆ ಕೈಯಲ್ಲಿ ಬಲಿಯೋದಕ್ಕೆ ಬರೋದಿಲ್ಲ. ಹಾಗಾಗಿ ಸೊ ಅಕ್ಕ ರೊಟ್ಟಿ ಮಾಡು ನೀನು ಅಂತ ಹೇಳಿದ್ದಾರೆ, ಹಾಗಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅಕ್ಕ ಬೆಳಗ್ಗೆ ಏನಾದರೂ ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಳ್ಳೋಣ, ಇನ್ನು ಮತ್ತೆ ಮಧ್ಯಾಹ್ನ ಪಾರ್ಟಿ ಇದೆ ಅಲ್ವಾ, ಬರ್ಡೇ ಎಲ್ಲ ಮಾಡ್ತೀವಿ. ಸೊ ನಾನ್ ವೆಜ್ ಎಲ್ಲ ಮಾಡಿರ್ತೀವಲ್ಲ, ಹಾಗಾಗಿ ಲೈಟಾಗಿ ಏನಾದ್ರು ಮಾಡೋಣ ಅಂತ. ಅಕ್ಕ ಯಾವಾಗ್ಲೂ ಅಷ್ಟೇ ರೊಟ್ಟಿ ಅಂತ ಯಾವಾಗಲೂ ಇಷ್ಟಪಡ್ತಾರೆ. ಹಾಗಾಗಿ ನಾನು ಅಕ್ಕ ಮನೆಗೆ ಬಂದಿರೋದು ಅಪರೂಪಗಲ್ವ, ಹಾಗಾಗಿ ನಾನೇ ಕೈಲಿ ಬಲ್ಕೊಡೋಣ, ಎಷ್ಟೊತ್ತಾಗುತ್ತೆ ಬೇಗನೆ ಆಗುತ್ತಲ್ವ. ಹಾಗಾಗಿ ಒಬ್ರೊಬ್ರಿಗೇ ರೊಟ್ಟಿ ಹಾಕ್ಕೊಡ್ತಾ ಇದ್ದೀನಿ, ತಿಂತಾ ಇದ್ದಾರೆ, ತುಂಬಾ ಚೆನ್ನಾಗಿದೆ. ಸೊ ನಮ್ಮ ಚಿಂಟು ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅವ್ರಿಗೂ ತುಂಬಾ ಇಷ್ಟ ರೊಟ್ಟಿ ಅಂದರೆ. ಸೊ ನಾನು ಇದಕ್ಕೆ ಯಾವುದೇ ಥರದ ರವೆ ಆಗಿರ್ಬೋದು, ಗೋಧಿ ಆಗಿರ್ಬೋದು ಏನು ಹಾಕ್ದೇನೆ ಬರೀ ಅಕ್ಕಿ ಹಿಟ್ಟಿಂದ ನಾನು ಬೆಳೆದಿರುವಂಥ ರೊಟ್ಟಿ ಸಾಫ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದಲ್ಲ ಎರಡಲ್ಲ 3 ರೊಟ್ಟಿ ತಿನ್ನೋ ಥರ ತೆಳ್ಳಗೆ ಬೆಳೆದಿರ್ತೀನಿ, ಹಾಗಾಗಿ ತುಂಬ ಇಷ್ಟಪಡ್ತಾರೆ. ತುಂಬ ಗಟ್ಟಿಯಾಗಿ ಬಲಿದ್ರೆ ಏನಾಗುತ್ತೆ, ತಿನ್ನೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ, ತಿನ್ನೋದೇ ಬೇಡ ಅನ್ನಿಸ್ಬಿಡುತ್ತೆ. ನಾವು ಬಲಿಯೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೆತ್ತಗೆ ಬಲಿಯೋದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗಾಗಿ ನಾನು ಮಾಡೋ ರೊಟ್ಟಿ ಅಂದರೆ ತುಂಬಾ ಇಷ್ಟಪಡ್ತಾರೆ. ಸೊ ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಸೊ ರೊಟ್ಟಿ ಆ್ಯಂಡ್ ಚಟ್ನಿ. ಸೊ ನಮ್ಮ ಮನೆಯವರು ಸ್ವಲ್ಪ ಗಾಡಿ ಗ್ಯಾರೇಜಿಗೆ ಬಿಡಬೇಕಂತ ಹೇಳಿಬಿಟ್ಟು ಅವರು ಫಸ್ಟಿಗೆ ಟಿಫನ್ ಮಾಡ್ತಾಯಿದ್ದಾರೆ. ಒಂದೇ ರೊಟ್ಟಿ ಸಾಕು ಅಂತ. ಆಲ್ಮೋಸ್ಟ್ ಎಲ್ಲರೂ ಒಂದೊಂದೇ ರೊಟ್ಟಿನೇ ತಿಂತಾ ಇರೋದು, ಯಾಕೆಂದರೆ ಮತ್ತೆ ಇನ್ನೇನು ಮಧ್ಯಾಹ್ನ ಸೊ ನಾನ್ ವೆಜ್ ಮಾಡ್ತೀವಿ, ಮತ್ತು ಇನ್ನು ಮಧ್ಯಾಹ್ನ ಊಟ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಮತ್ತು ಎಲ್ಲರಿಗೂ ಟಿಫನೆಲ್ಲ ಹಾಕ್ಕೊಟ್ಟು ನಾವು ಎಲ್ಲ ಟಿಫನ್ ಮಾಡಿದ್ವಿ. ಮತ್ತು ಅಕ್ಕ ಮತ್ತು ಭಾವ ಇಬ್ಬರು ಬಂದರು, ಆ್ಯಂಡ್ ಅವ್ರಿಗೂ ಸಹ ನಾನೀಗ ರೊಟ್ಟಿನ ಹಾಕ್ಕೊಡ್ತೀನಿ. ಆ್ಯಂಡ್ ಇವಾಗ ಭಾವನೂ ಸಹ ಎಲ್ಲ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಬಂದುಬಿಟ್ಟು ನಮ್ಮ ಭಾವ ಮಾಡುವಂಥ ಒಂದು ಬಿರಿಯಾನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ ಬಿರಿಯಾನಿಗೆ ಏನಂತ ನೇಮ್ ಇಟ್ಟಿದ್ದೀನಿ ಅದು ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಭಾವ ಮಾಡೋ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ನೋಡೋಣ, ಅವ್ರು ಮಾಡೋ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರುತ್ತೆ, ಹಾಗಾಗಿ ನಿಮ್ಮ ಜೊತೆ ಬಿರಿಯಾನಿ ತೋರಿಸ್ತೀನಿ. ಇವಾಗ ನಾನು ರಸಮ್ ನಾನು ರೆಡಿ ಮಾಡ್ತಾಯಿದ್ದೀನಿ. ಪಕ್ಕದಲ್ಲಿ ಮೊಟ್ಟೆನೂ ಸಹ ಬೇಯೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ನಮ್ಮ ಸಿಸ್ಟರ್ ಎರಡನೇ ಅಕ್ಕ, ಇವರು ಬಂದು ಎರಡನೇ ಅಕ್ಕ. ಇವಾಗ ನಾವು ಬಂದಿರೋ ಅಕ್ಕ ಮನೆ ಬಂದು ದೊಡ್ಡ ಅಕ್ಕ ಮನೆ, ಇವರು ಬಂದು ಎರಡನೇ ಅಕ್ಕ, ನಾನು ಬಂದು ಮೂರನೇವಳು, ಕೊನೆಯವಳು. ನಾನು ಎಲ್ಲರಿಗಿಂತ ದೊಡ್ಡವಳ ಥರ ಕಾಣ್ತೀನಿ. ಸೊ ನಿಮಗೆ ಕನ್ಫ್ಯೂಷನ್ನು, ಅಕ್ಕ ಅಂತೀರಾ ಮತ್ತು ನೀವೇ ನೋಡೋಕ್ಕೆ ದೊಡ್ಡವ್ರ ಥರ ಕಾಣ್ತೀರಂತ ಅಂದ್ಕೊಳ್ತೀರಾ. ನೀವು ಕೇಳೋದಕ್ಕಿಂತ ಮುಂಚೆನೇ ನಾನು ಹೇಳ್ತಾ ಇದ್ದೀನಿ. ಇವಾಗ ಬಿರಿಯಾನಿ ರೆಡಿ ಆಗ್ತಾಯಿದೆ, ರೆಡಿ ಮಾಡ್ಕೊಳ್ತಾ ಇದ್ದಾರೆ ಬಿರಿಯಾನಿ ಮಾಡೋದಕ್ಕೆ. ಇದು ಬಂದು ಲಾಸ್ಟಲ್ಲಿ ಹೇಳ್ತೀನಿ, ಬಿರಿಯಾನಿ ಎಲ್ಲ ರೆಡಿ ಆದಮೇಲೆ. ಇವಾಗ ಪಾತ್ರೆ ಇಟ್ಟಿದ್ದೀವಿ, ಬಿರಿಯಾನಿ ಪಾತ್ರೆಗೆ ಇಲ್ಲಿ ಒಂದು 10-15 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದಾರೆ. ಎಣ್ಣೆ ಮತ್ತು ತುಪ್ಪ. ಸೊ ನಾವು ಯಾವ ಕ್ವಾಂಟಿಟಿ ಮಾಡ್ತೀವಿ ಆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಣ್ಣೆ ಮತ್ತು ತುಪ್ಪನ ಹಾಕಬೇಕು. ಇಲ್ಲಿ ನಂದಿನಿ ತುಪ್ಪನ ಸಹ ಸೇರಿಸ್ಕೊಳ್ತಾ ಇದ್ದಾರೆ. ಎಣ್ಣೆ ಕಾದ ನಂತರ ಇದಕ್ಕೆ ಪಲಾವ್ ಎಲೆ ಆ್ಯಂಡ್ ಮರಾಠಿ ಮೊಗ್ಗು, ಅನಾನಸ್ ಮೊಗ್ಗು, ಚಕ್ಕೆ, ಲವಂಗ ಆ್ಯಂಡ್ ಏಲಕ್ಕಿ ಇದನ್ನೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಎಲ್ಲರೂ ಮಾಡೋ ಬಿರಿಯಾನಿ ಒಂದೇ ಥರ ಇರೋಲ್ಲ. ಸೊ ಅವರ ಮಾಡೋ ಒಂದು ಸ್ಟೈಲ್ ಆಗಿರ್ಬೋದು, ಅವ್ರು ಮಾಡೋವಂಥ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಕೆಲವೊಬ್ಬರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಮಾಡ್ತಾರೆ, ಕೆಲವೊಬ್ಬರು ಒಬ್ಬೊಬ್ಬರು ಒಂದೊಂದು ಥರ ಅವರ ಸ್ಟೈಲಲ್ಲಿ ಮಾಡ್ತಾರೆ. ಇಲ್ಲಿ ನಮ್ಮ ಭಾವ ಮಾಡುವಂಥ ಬಿರಿಯಾನಿ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಸಹ ಟ್ರೈ ಮಾಡ್ಬೋದು. ನಿಮಗಾಗಿ ನಾನು ಈ ರೆಸಿಪಿನೂ ಸಹ ಫುಲ್ ವಿಡಿಯೋನ ನಾನು ಸ್ಕಿಪ್ ಮಾಡ್ದಿಲ್ದರಂಗೆ ರೆಕಾರ್ಡ್ ಮಾಡಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ಬಂದು ನಮ್ಮ ಚಿಂಟು ಬರ್ಡೇ ಇದೆ, 5ನೇ ವರ್ಷದ ಬರ್ಡೇ ಸೆಲೆಬ್ರೇಷನ್. ತುಂಬ ಸ್ವಲ್ಪ ಸಿಂಪಲ್ಲಾಗಿದೆ, ಬಟ್ ಅಂದ್ಕೊಂಡಿದ್ದೊಂದು ಇಲ್ಲೇ ಹಾಕ್ತಾ ಇರೋದು ಒಂದು. ನಮ್ಮ ಚಿಂಟು ಬರ್ಡೇ ಸ್ವಲ್ಪ ಜೋರಾಗಿ ಮಾಡಬೇಕು, ಆ್ಯಂಡ್ ಹೋಟೆಲಲ್ಲಿ ಮಾಡಬೇಕು, ಎಲ್ಲರನ್ನೂ ಇನ್ವೈಟ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಅವ್ರ ಮಮ್ಮಿಗೆ, ಬಟ್ ಆಗಲಿಲ್ಲ. ಯಾಕೆ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ಇಲ್ಲಿ ಬಿರಿಯಾನಿ ರೆಸಿಪಿ ಅರ್ಧಂಬರ್ಧಾಗುತ್ತೆ. ಇಲ್ಲಿ ಆಯ್ತಲ್ವ, ಪಲಾವ್ ಎಲೆ ಹಾಕಾಯಿತು, ಮರಾಠಿ ಮೊಗ್ಗಾಯಿತು ಆ್ಯಂಡ್ ಅನಾನಸ್ ಮೊಗ್ಗು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿನ ಸಹ ಹಾಕ್ತಾಯಿದ್ದಾರೆ. ನೀವು ನೋಡಿಕೊಂಡು ಖಾರನ ಆ್ಯಡ್ ಮಾಡ್ಬೋದು. ಉದ್ದುದಾಗೆ ಕಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಕಟ್ ಮಾಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು, ಇಲ್ಲಾಂದರೆ ಕೆಳಗಡೆ ತಲೆ ಹಿಡ್ದೋಗುತ್ತೆ.
ಸರಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಇದು ಜಾಸ್ತಿ ದೊಡ್ಡ ಸ್ಟವ್ ಅಲ್ವಾ, ಹಾಗಾಗಿ ಬೇಗನೆ ಬೆಂದೋಗಿರುತ್ತೆ. ಮತ್ತು ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನೂ ಸಹ ಸೇರಿಸ್ಕೊಳ್ತಾ ಇದ್ದಾರೆ. ಈರುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲನೂ ಒಟ್ಟಿಗೆ ಹಾಕಿಬಿಟ್ಟು ನಾವು ಫ್ರೈ ಮಾಡಿದ್ರೆ ಅಂಥ ಟೇಸ್ಟ್ ಇರೋಲ್ಲ. ಒಂದೊಂದು ಇಂಗ್ರೀಡಿಯೆಂಟ್ಸ್ಗೂ ಹಾಕಿ ಫ್ರೈ ಮಾಡಿದರೆ ಒಂಥರ ಡಿಫ್ರೆಂಟಾಗಿರುತ್ತೆ. ಈಗ ಈರುಳ್ಳಿನೂ ಹಾಕಿದ್ದಾರೆ, ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಅದಾದ ನಂತರ ಇದಕ್ಕೆ ಟೊಮೆಟೊನೂ ಸಹ ಸೇರಿಸ್ಕೊಳ್ಬೇಕಾಗತ್ತೆ. ನೀವು ಟೊಮೆಟೊನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಕಿದ ನಂತರ ಅದನ್ನು ಸಹ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ನಾವು ಈ ಥರ ಸ್ಟವ್ ತೊಗೊಂಡ್ಬಿಟ್ರೆ ಮನೆಯಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಇದ್ರೂ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಥರ ಸ್ಟವ್ ಎಲ್ಲರ ಮನೆಯಲ್ಲೂ ಇದೆ. ನಮ್ಮ ಮನೆಯಲ್ಲೇ ಆಗಿರ್ಬೋದು, ನಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇದೆ ಸ್ಟವ್ ಎಲ್ಲ. ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ದಪ್ಪುಪ್ಪನ್ನು ಸಹ ಸೇರಿಸಿದ್ದೀವಿ. ದಪ್ಪುಪ್ಪು ಇವಾಗಲೇ ಹಾಕೋದ್ರಿಂದ ಸ್ವಲ್ಪ ನೀರು ಬಿಡ್ಕೊಳ್ಳುತ್ತೆ. ನೀರಿಂದ ಚೆನ್ನಾಗಿ ಬೆಂದಿರುತ್ತೆ, ಕೆಳಗಡೆ ಬೇಗ ತಲೆ ಹಿಡಿಯೋದಿಲ್ಲ. ಹಾಗಾಗಿ ಉಪ್ಪನ್ನ ಮೊದಲನೇ ಹಾಕಬೇಕು. ಉಪ್ಪೆಲ್ಲ ಹಾಕಿದ್ದು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಬಿರಿಯಾನಿಗೆ ಜಾಸ್ತಿ ಚಿಕನ್ ಹಾಕೋಕ್ಕೆ ಹೋಗಬೇಡಿ, ಯಾಕೆಂತಂದರೆ ನಾವೆಷ್ಟೇ ಹುಡುಕರು ತಡ್ಕರು ಸಿಗೋದಿಲ್ಲ ಈ ಬಿರಿಯಾನಿಲಿ. ಇದ್ರ ಬದಲಿಗೆ ನೀವು ಸ್ವಲ್ಪ ಹಾಕಿ, ಆ ಫ್ಲೇವರ್ಗೊಂದು ಸ್ವಲ್ಪ ಇನ್ನೂ ಸ್ವಲ್ಪ ಏನು ಮಾಡ್ತಾರೆ, ಚಿಕನ್ನ ಸಪ್ರೇಟಾಗಿ ಗ್ರೇವಿ ಮಾಡ್ತೀವಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಎತ್ತಿಡ್ಕೋಬೇಕಾಗತ್ತೆ. ಬಿರಿಯಾನಿಗೆ ಜಾಸ್ತಿ ಚಿಕನ್ ಹಾಕ್ಬಿಟ್ರೆ ಕೈಗೂ ಸಿಗಲ್ಲ, ಬಾಯಿಗೂ ಸಿಗಲ್ಲ, ಆ ಥರ ಆಗೋಗ್ಬಿಡುತ್ತೆ. ಹಾಗಾಗಿ ಬಿರಿಯಾನಿಗೆ ನಾವು ಸ್ವಲ್ಪನೇ ಹಾಕ್ತಾಯಿದ್ದೀವಿ. ಹಾಕಿ ಸ್ವಲ್ಪ ಮೇಲ್ಗಡೆ ಪ್ಲೇಟ್ನ ಮುಚ್ಚಿಟ್ರೆ ಸ್ವಲ್ಪ ಚೆನ್ನಾಗಿ ಬೇಗನೆ ಚೆನ್ನಾಗಿ ಬೇಗನೆ ಚಿಕನ್ ಚೆನ್ನಾಗಿ ಚುಂಡೋಗುತ್ತೆ. ನೋಡ್ತಾ ಇರ್ಬೋದು, ನೀರೆಲ್ಲ ಚೆನ್ನಾಗಿ ಬಿಡ್ಕೊಳ್ತಾ ಇದೆ. ಚೆನ್ನಾಗಿ ನೀರು ಬಿಡ್ಕೋಬೇಕು, ಅವಾಗ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಾಂದರೆ ಬೆಂದಿರಲ್ಲ ಚಿಕನ್. ಹಾಗಾಗಿ ಇದಕ್ಕೆ ಚಿಕನ್ ಮಸಾಲಾನ ಸೇರಿಸ್ಕೊಳ್ತಾ ಇದ್ದಾರೆ. ಒಂದು 2-3-4 ಪ್ಯಾಕೆಟ್ ಬೇಕಾಗುತ್ತೆ. ಬಟ್ ಇದು ಎಷ್ಟು ಕೆ ಜಿ ಇದು ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ಅಕ್ಕಿ ಕರೆಕ್ಟಾಗಿ ಗೊತ್ತಿಲ್ಲ, ಒಂದು 2 ಪಾವು ಏನೋ ಹಾಕಿರಬೇಕು, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅಂದಾಜಲ್ಲಿ ಹೇಳ್ತಾ ಇದ್ದೀನಿ. ಸೊ ನೀವು ಜಾಸ್ತಿ ಜನಕ್ಕೆ ಮಾಡಬೇಕು ಅಂತ ಅಂದರೆ ನೋಡಿಕೊಂಡು ಅಳತೆ ಮಾಡಿ ಹಾಕಿ. ಇದಕ್ಕೆ ನಾನು ಚಿಲ್ಲಿ ಪೌಡರ್ ಹಾಕಿದ್ದಾರೆ, ಮತ್ತು ಗರಂ ಮಸಾಲ ಪೌಡ್ರ್ ಹಾಕಿದ್ದಾರೆ, ಚಿಕನ್ ಮಸಾಲ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಬೇಕಾಗಿತ್ತು, ಕಸ್ತೂರಿ ಮೆಂತ್ಯ ಹಾಕಿದ್ದಾರೆ ಸ್ಟಾರ್ಟಿಂಗಲ್ಲಿ. ಅದನ್ನು ಹಾಕಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಕಸ್ತೂರಿ ಮೆಂತ್ಯ ಬರುತ್ತಲ್ಲ, ಅದನ್ನು ಡ್ರೈದು ಅದನ್ನು ಹಾಕಿ ತುಂಬ ಫ್ಲೇವರ್ ಕೊಡುತ್ತೆ. ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೇಲ್ಗಡೆ ಪ್ಲೇಟ್ನ ಮುಚ್ಚಿಬಿಡಿ. ಸ್ವಲ್ಪ ಅದೂ ಹಸಿ ವಾಸನೆ ಎಲ್ಲ ಇರುತ್ತಲ್ವ, ಚೆನ್ನಾಗಿ ಕುಕ್ ಆಗುತ್ತೆ. ಆವಾಗವಾಗ ಕೈ ಆಡ್ತಾನೆ ಇರಬೇಕಾಗುತ್ತೆ, ಇಲ್ಲ ಅಂತಂದರೆ ಕೆಳಗಡೆ ತಲೆ ಹಿಡಿದೋಗುತ್ತೆ. ಹಾಗಾಗಿ ಸೊ ನಮ್ಮ ಭಾವನೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆನೂ ಅಷ್ಟೇ. ಅಕ್ಕಂಗೂ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಸೊ ಈ ಕಡೆ ನೋಡ್ತಾ ಇರ್ಬೋದು, ಬಿರಿಯಾನಿ ಸ್ವಲ್ಪ ಚೆನ್ನಾಗಿ ಚುಂಡುತ್ತಾ ಇದೆ. ಮಧ್ಯದಲ್ಲಿ ಯಾರೆಲ್ಲ ಏನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಅಮ್ಮ ಮೊಸರು ಬಜ್ಜಿಗೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಭಾವ ಚಿಕನ್ಗೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಬ್ಬರು ಇಲ್ಲಿ ಮೊಟ್ಟೆ ಸಿಪ್ಪೆನೆಲ್ಲ ಬಿಡಿಸ್ತಾ ಇದ್ದಾರೆ. ಇನ್ನೊಬ್ಬರು ಪಾತ್ರೆ ತೊಳ್ತಾ ಇದ್ದಾರೆ. ಅಕ್ಕ ಹೇಳ್ತಾ ಇದ್ದಾರೆ, ನಾನು ಬರೀ ಪಾತ್ರೆ ತೊಳೆಯೋದೇ ಕೆಲಸ ಅಂತ. ಸೊ ಇಲ್ಲಿ ಭಾವ ಎಲ್ಲ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮಕ್ಕಳದು ಬರೀ ಆಟ ಆಡೋ, ಟಿ ವಿ ನೋಡೋ, ಕಿತ್ತಾಡೋ ಇದೇ ಇರೋದು. ಸೊ ಇಲ್ಲಿ ನಮ್ಮ ಮನೆಯವರು ಬಿರಿಯಾನಿನ ಭಾವ ಹಾಕ್ದಂಗೆ ಮಿಕ್ಸ್ ಮಾಡ್ತಾ ಇದ್ದಾರೆ. ನಾನಿಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಹೀಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನೀರು ಅಳತೆ ಮಾಡಿ ನೀರು ಹಾಕ್ತಾಯಿದ್ದಾರೆ. ಈಗ ನೀವು ನಾರ್ಮಲಾಗಿ ಮನೆಯಲ್ಲಿ ಪಲಾವ್ ಆಗಿರ್ಬೋದು, ಬಿರಿಯಾನಿ ನಿಮಗೆ ಅಂತ ಮಾಡ್ಕೊಳ್ತೀರ, ಆ ಅಂದಾಜಲ್ಲಿ ನೀವು ಸಹ ಕೌಂಟ್ ಮಾಡಿ ಹಾಕ್ಬೋದು. ಈಗ ನೀವು ಆ ಥರ ಅಳತೆಯಲ್ಲಿ ನೀವು ಹಾಕ್ಬೋದು. ಏನು ಹಸಿ ಕಡಿಮೆ ನೀರು ಹಾಕ್ಬಿಟ್ರೆ ಏನಾಗಲ್ಲ. ಅಂದಾಜಲ್ಲಿ ಹಾಕಿದ್ರೆ ನಿಮಗೂ ನೆಕ್ಸ್ಟ್ ಟೈಮ್ ಮಾಡುವಾಗ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ನಿಮಗೆ ಸ್ವಲ್ಪ ಮುದ್ದೆ ಅನ್ನಿಸ್ಬೋದು, ಸೆಕೆಂಡ್ ಟೈಮ್ ಮಾಡುವಾಗ ನಿಮಗೇ ಅನಿಸುತ್ತೆ ಪರ್ಫೆಕ್ಟ್ ಆಗಿದೆ ಅಂತ. ನೀವು ನನಗೆ ಮಾಡೋಕ್ಕೆ ಬರಲ್ಲ ಅಂತ ನೀವು ಕೇರ್ಲೆಸ್ ಮಾಡಿ ಸುಮ್ಮನೆ ಹೋಟ್ಲಿಗೆಲ್ಲ ನಾವು ಬುಕ್ ಮಾಡೋದೆಲ್ಲ ಹಿಂಸೆ ಅಲ್ವಾ. ಮನೆಯಲ್ಲೇ ಆರಾಮಾಗಿ ಮಾಡಿಕೊಂಡ್ರೆ ಎಷ್ಟು ಜನ ಊಟ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತಲ್ವ. ಹೋಟ್ಲಲ್ಲಾದರೆ ಯಾರಿಗೂ ಎಡ್ಕಲ್ಲ, ಒಬ್ರಿಗೆ ಕಮ್ಮಿ ಆಯಿತು, ಒಬ್ಬರಿಗೆ ಜಾಸ್ತಿ ಆಯಿತು, ಈ ರೀತಿ ಸಮಸ್ಯೆಗಳಾದಾಗ ಬೇಜಾರಾಗುತ್ತೆ. ಊಟದಲ್ಲಿ ನಾವು ಯಾರಿಗೂ ಆ ಥರ ಮಾಡಬಾರ್ದು. ಹಾಗಾಗಿ ನಾವು ಮನೆಯಲ್ಲೇ ಸ್ವಲ್ಪ ಜಾಸ್ತಿ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೀರೆಲ್ಲ ಹಾಕಿದ ನಂತರ ಅಕ್ಕಿ ಹಾಕಿದ್ದಾರೆ. ಅಕ್ಕಿನೂ ಹಾಕಿ ಇದಕ್ಕೆ ಸ್ವಲ್ಪ ನಿಂಬೆ ರಸನ ಬಿಟ್ಟಿದ್ದಾರೆ ಹುಳಿಯಾಗಿ. ನೀವು ಬೇಕು ಅಂದರೆ ಮೊಸರನ್ನ ಹಾಕೋಬೋದು, ಇಲ್ಲ ನಿಂಬೆ ರಸನ ಹಾಕೋಬೋದು. ಕೆಲವೊಬ್ಬರಿಗೆ ಮೊಸರು ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಮೊಸರು ಇಷ್ಟ ಆಗಲ್ಲ. ಹಾಗಾಗಿ ಮತ್ತು ಲಾಸ್ಟಿಗೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನ ಉದುರಿಸಿದ್ದಾರೆ. ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ನೋಡ್ತಾ ಇರ್ಬೋದು, ಕುದಿ ಬರ್ತಾ ಇದೆ.
ಸಾರಿ, ಇನ್ನೂ ಅಕ್ಕಿ ಹಾಕಿಲ್ಲ, ಅಕ್ಕಿ ಕೊನೆಯಲ್ಲಿ ಹಾಕ್ತಾರೆ. ಫಸ್ಟಿಗೆ ನೀರೆಲ್ಲ ಹಾಕಿ ನಿಂಬೆ ರಸ ಎಲ್ಲ ಬಿಟ್ಟು ಪುದೀನ ಮತ್ತು ಕೊತ್ತಂಬರಿ ಹಾಕಿಬಿಟ್ಟು ಒಂದು ಕುದಿ ಬರ್ತಿದ್ದ ಅನ್ನೋ ಟೈಮ್ಗೆ ಅಕ್ಕಿನ ಹಾಕ್ತಾಯಿದ್ದಾರೆ. ಸ್ವಲ್ಪ ಬಿರಿಯಾನಿ ಜಾಸ್ತಿನೇ ಆಗೋಗಿತ್ತು, ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು, ಹಾಗಾಗಿ. ನಮ್ಮ ಚಿಂಟು ಬರ್ಡೇಗೆ ಬಿರಿಯಾನಿ ರೆಡಿ ಆಗ್ತಾಯಿದೆ. ಈ ಬಿರಿಯಾನಿ ಹೆಸರು ಏನಂತ ಇಟ್ಟಿದ್ದೀನಿ ಗೊತ್ತಾ, ನಾನು ಮಂಜು ದಮ್ ಬಿರಿಯಾನಿ ಅಂತ ಇಟ್ಟಿದ್ದೀನಿ. ಯಾಕೆಂದರೆ ನಮ್ಮ ಬಾವ ಮಾಡ್ತಿರೋವಂಥ ಒಂದು ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈಗ ಅವ್ರು ಮಾಡ್ತಿರೋ ಒಂದು ಬಿರಿಯಾನಿ ರೆಸಿಪಿಗೆ ನಾನು ಅವ್ರ ಹೆಸರನ್ನ ಸೇರಿಸಿ ಒಂದು ಮಂಜು ಬಿರಿಯಾನಿ ರೆಸಿಪಿ ಅಂತ ಶೇರ್ ಮಾಡ್ತಾಯಿದ್ದೀನಿ. ನೀವು ಸಹ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಅವರು ಬಿರಿಯಾನಿ ಆಯಿತು, ಇನ್ನೇನದು ಅಕ್ಕಿನೂ ಹಾಕಿದಾಯಿತು, ಅದೆಲ್ಲ ಚೆನ್ನಾಗಿ ಸ್ವಲ್ಪ ನೀರು ಕಮ್ಮಿ ಆಗ್ತಾ ಪರ್ಫೆಕ್ಟ್ ಆಗುತ್ತೆ. ಕೊನೆಯಲ್ಲಿ ತೋರಿಸ್ತೀನಿ ಹೇಗೆ ಬಂತು ಅಂತ. ನಾನು ಅಲ್ಲೇ ವೀಡಿಯೋ ಮಾಡ್ಕೊಂಡಿದ್ರೆ ಇಲ್ಲಿ ಸ್ವಲ್ಪ ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ಕೋಬೇಕಲ್ವ, ಹಾಗಾಗಿ ಏನೇನೆಲ್ಲ ತೊಗೊಂಡೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಹ್ಯಾಪಿ ಬರ್ಡೇ ಬ್ಯಾನರ್ ತೊಗೊಂಡಿದ್ದೀನಿ, ಮತ್ತು ಒಂದು 5 years ಇದಲ್ವ, ಹಾಗಾಗಿ ಬಲೂನ್ ತೊಗೊಂಡಿದ್ದೀನಿ. ಆ್ಯಂಡ್ ಜಾಸ್ತಿ ಬೇಡ, ಸುಮ್ಮನೆ ಇದೆಲ್ಲ ಜಾಸ್ತಿ ನಾವು ಇನ್ವೆಸ್ಟ್ ಮಾಡಿ ತುಂಬ ವೇಸ್ಟ್. ಮಕ್ಕಳಿಗೆ ಜಾಸ್ತಿ ಬಲೂನ್, ಅದೆಲ್ಲ ಮಕ್ಕಳು ಅಂತ ಅಂದಮೇಲೆ, ಬರ್ಡೇ ಅಂತ ಅಂದಮೇಲೆ ಮಕ್ಕಳಿಗೆ ಏನಿರೋದು ಕ್ರೇಜಿ, ಅವ್ರಿಗೆ ಬಲೂನ್ ಅಂದ್ರೇ ಆ್ಯಂಡ್ ಕೇಕು ಅಂದರೆ ಅವ್ರಿಗೊಂಥರ ಖುಷಿ ಕೊಡೋದು. ಹಾಗಾಗಿ ಸ್ವಲ್ಪ ಒಂದೊಂದು ಪ್ಯಾಕೆಟೇ ತಂದಿರೋದು, ಜಾಸ್ತಿ ಏನು ನಾವು ಶಾಪಿಂಗ್ ಮಾಡಿಲ್ಲ. ಇದೆಲ್ಲ ನನ್ನ ಹಸ್ಬೆಂಡೇನೆ ತಂದುಕೊಟ್ಟಿದ್ದು. ಅಕ್ಕ ಏನೆಲ್ಲ ಬೇಕು ಅಂತ ಅಂದರು, ಅದನ್ನೆಲ್ಲ ತಂದಿದ್ದೀವಿ. ಪಂಪಿಂಗು ನಮ್ಮನೆಯಲ್ಲೇ ಇತ್ತಲ್ವ, ಹಾಗಾಗಿ ನಾನು ತಂದೆ, ಮತ್ತೆಂತೂ ಸುಮ್ಮನೆ ವೇಸ್ಟ್ ಮಾಡೋದು, ಅದೇ ಮನೆಯಲ್ಲೇ ಇದ್ದಿದ್ದನ್ನ ತಂದೆ. ಮತ್ತು ಬಲೂನ್ಸ್ ತೊಗೊಂಡಿದ್ದೀವಿ, ಇನ್ನೇನಿಲ್ಲ. ಮತ್ತು ಇದು ಬಂದು ಶಿಂಟುಗೆ ನಾವು ಕೊಡ್ತಿರುವಂಥ ಒಂದು ಗಿಫ್ಟ್ ಡ್ರೆಸ್ನ ತಂದಿದ್ದೀವಿ. ತುಂಬ ಚೆನ್ನಾಗಿದೆ, ಕಾಂಬಿನೇಷನ್ ತುಂಬ ಇಷ್ಟ ಆಯಿತು, ಕಲರ್ ಕಾಂಬಿನೇಷನು. ಸಣ್ಣ ಮಕ್ಕಳಿಗೆ ಜಾಸ್ತಿ ಜೀನ್ಸ್ ಪ್ಯಾಂಟ್ ಹಾಕೋದು ಅಷ್ಟು ಒಳ್ಳೆಯದಲ್ಲ, ಅವ್ರಿಗೇನು ಗೊತ್ತಾಗಲ್ಲ ಪಾಪ. ಈ ರೀತಿ ಒಂದು ಎಲಾಸ್ಟಿಕ್ ಟೈಪಲ್ಲಿ ಮಕ್ಕಳಿಗೆ ಪ್ಯಾಂಟ್ ಹಾಕಿದ್ರೆ ತುಂಬ ಸೇಫ್ ಅಂತ ಅನಿಸುತ್ತೆ. ಹಾಗಾಗಿ ನನ್ನ ಮನೆಯವ್ರಿಗೆ ಹೇಳಿದೆ, ಜೀನ್ಸ್ ಪ್ಯಾಂಟ್ ತರಬೇಡಿ, ಈ ರೀತಿ ಒಂದು ಫಾರ್ಮಲ್ ಲಗೇಜ್ ಟೈಪಲ್ಲಿ ತೊಗೊಂಬ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು, ಕಲರ್ ಮಾತ್ರ. ಅದರ ರೇಟ್ ಬಂದುಬಿಟ್ಟು 1750 ಏನೋ ಇದೆ, ಬಟ್ ಸ್ವಲ್ಪ ಕಡಿಮೆ ಮಾಡಿಕೊಟ್ಟಿದ್ದಾರೆ. 1450 ಏನೋ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿದೆ, ಬಟ್ಟೆ ವೈಸ್ ಸೂಪರಾಗಿದೆ, ಕ್ವಾಲಿಟಿ ತುಂಬ ಇಷ್ಟ ಆಯಿತು. ಆ್ಯಂಡ್ ನಮ್ಮ ಶಿಂಟು ಸ್ವಲ್ಪ ದೊಡ್ಡ ಸೈಜೇ ತಂದಿದ್ದೀನಿ. ಆವಾಗಿನ ಸೈಜ್ ತಂದರೆ ಅವ್ನು ಮುಂದಕ್ಕೆ ಹಾಕೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ದೊಡ್ಡ ಸೈಜನ್ನೇ ತಂದಿದ್ದೀವಿ. ಅಕ್ಕಂಗೂ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ. ಆ್ಯಂಡ್ ಇವಾಗ ಇಬ್ಬರೂ ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನನ್ನ ಪಕ್ಕ ಚಿಂಟುನೂ ಕೂತಿದ್ದಾನೆ, ನಿನ್ನ ಬರ್ಡೇ ಹೇಗೆ ಮಾಡಬೇಕು, ಯಾವ ಥರ ಡೆಕೋರೇಷನ್ ಮಾಡಬೇಕು ಅಂತ ಹಾಗೆ ಸುಮ್ಮನೆ ಕೇಳ್ತಾ ಇದೆ. ಇಲ್ಲಿ ನಾನು ಪಂಪ್ ಮಾಡ್ತಾಯಿದ್ದೀನಿ ಬಲೂನು. ಅಕ್ಕ ಹ್ಯಾಪಿ ಬರ್ಡೇ ಅನ್ನೋ ಬ್ಯಾನರ್ನೆಲ್ಲ ಅದನ್ನೆಲ್ಲ ಜೋಡಿಸ್ಬೇಕಲ್ವ, ಅದನ್ನೆಲ್ಲ ಜೋಡಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಅಡುಗೆಲ್ಲ ರೆಡಿ ಆಯಿತು. ಇನ್ನೇನಿದ್ರೂ ನಾವು ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ಕೊಂಡು ಡೆಕೋರೇಷನ್ ಮಾಡಿ ನೆಕ್ಸ್ಟು ನಾವು ರೆಡಿ ಆಗೋದೇನೆ ಇರೋದು. ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಡೆಕೋರೇಷನ್ ಮಾಡ್ಕೊಳ್ಬೋದು, ಸುಮ್ಮನೆ ಹೊರಗಡೆ ಅಷ್ಟೆಲ್ಲ ದುಡ್ಡು ಕೊಟ್ಬಿಟ್ಟು. ನನಗೆ ಯಾಕೋ ಅದೆಲ್ಲ ಅನ್ನೆಸೆಸರಿ, ಅದಕ್ಕೆಲ್ಲ ದುಡ್ಡು ವೇಸ್ಟ್ ಮಾಡೋದು ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಒಂದು ಡೆಕೋರೇಷನ್ ವಾವ್ ಅನ್ನೋ ಥರ ಅಷ್ಟೇ, ಬಟ್ ಅದೆಲ್ಲ ಮತ್ತೆ ಎಲ್ಲ ಹೊಡೆದಾಕ್ಬಿಡ್ತಾರೆ, ವೇಸ್ಟ್. ಆದ್ರೂ ಒಂದು ಚೆನ್ನಾಗಿರಲ್ಲ. ನನಗೆ ಯಾಕೋ ಹೊರಗಡೆ ಖರ್ಚು ಮಾಡಿಸೋದ್ಕಿಂತ ನಮಗೆ ಗೊತ್ತಿರೋದನ್ನು ನಾವು ಮಾಡ್ಕೋಬೋದಲ್ವ. ಜಾಸ್ತಿ ಬಲೂನ್ ಮಕ್ಕಳು ಮುಂದೆ ನಾವು ಜಾಸ್ತಿ ಬಲೂನ್ ಕೊಡಲೇಬಾರ್ದು, ತುಂಬ ಡೇಂಜರು. ಹಾಗಾಗಿ ನಾನು ಒಂದೇ ಪ್ಯಾಕೆಟ್ ಬೇಕಾಕ, ಜಾಸ್ತಿ ಬೇಡ ಅಂತ ಹೇಳಿ ನಾವು ಮೇನ್ ಏನು ಬೇಕಾಗುತ್ತೆ ಡೆಕೋರೇಷನ್ಗೆ ಅದನ್ನು ಮಾತ್ರ ತರಿಸಿದ್ದೀವಿ. ಸಿಂಪಲ್ಲಾಗಿ ನನ್ನ ಮಕ್ಳಿಗೆ ಹೇಗೆ ಮಾಡಿದ್ವಿ ಹಾಗೇ ನಾವು ಡೆಕೋರೇಟ್ ಮಾಡ್ತಾಯಿದ್ದೀವಿ. ಇದೊಂಥರ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿಬಿಟ್ಟು. ನನಗೆ ತುಂಬ ದುಡ್ಡೆಲ್ಲ ವೇಸ್ಟ್ ಮಾಡೋದು ನನಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾವೇ ನಮ್ಗೆ ಗೊತ್ತಿರೋ ಥರ ಡೆಕೋರೇಟ್ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಬ್ಯಾಕ್ಗ್ರೌಂಡಲ್ಲಿ ತುಂಬ ಚೆನ್ನಾಗಿರುವಂಥ ಮಿಣ ಆಗಿರುವಂಥ ಒಂದು ದುಪ್ಪಟ್ಟನ ಹಾಕಿಬಿಟ್ಟು ಫುಲ್ ಸುತ್ತಲೂ ಒಂದು ಬಲೂನ್ಸ್ ಹಾಕಿಬಿಟ್ಟು ಹ್ಯಾಪಿ ಬರ್ಡೇ ಅನ್ನೋ ಬ್ಯಾನರ್ನ ಹಾಕ್ತಾಯಿದ್ದೀವಿ. ಈಗ ಆಲ್ಮೋಸ್ಟ್ ಎಲ್ಲ ಬಂದರು, ಅಕ್ಕ ಕಡೆ ಫ್ಯಾಮಿಲಿ ಎಲ್ಲ ಬಂದರು. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಎಲ್ಲ ರೆಡಿ ಆಗ್ತಾಯಿದ್ದಾರೆ. ಮಕ್ಕಳಿಗೆಲ್ಲ ಅಕ್ಕ ಎಲ್ಲ ಸ್ನಾನ ಎಲ್ಲ ಮಾಡಿಸಿ ಅವ್ರಿಗೂ ಸಹ ರೆಡಿ ಮಾಡ್ತಾಯಿದ್ದಾರೆ. ಇಲ್ಲಿ ನಾವು ಹೊರಗಡೆ ಡೆಕೋರೇಷನ್ಗೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ತುಂಬ ಹೇಳ್ಕೊಳ್ಳುವಂಗೆ ಏನಿಲ್ಲ, ಸಿಂಪಲ್ಲಾಗಿ ನಮಗೆ ಬರೋ ಥರ ನಾವು ಮಾಡ್ತಾಯಿದ್ದೀವಿ. ಮತ್ತು ಲೈಟಿಂಗ್ಸ್ ಎಲ್ಲ ಬಿಡೋಣ ಅಂತೇಳಿ ಲೈಟಿಂಗ್ಸ್ ಬಿಡ್ತಾಯಿದ್ದೀವಿ. ತುಂಬಾ ನಮಗೆ ಯೂಸ್ಫುಲ್ ಆಯಿತು ಈ ಥರ ಲೈಟಿಂಗ್ಸ್ ತೊಗೊಂಡ್ಮೇಲೆ. ನಮ್ಮ ಚಿಂಟು ಬರ್ಡೇಗೆ ಆಗಿರ್ಬೋದು, ನಮ್ಮ ಬಂಟಿ ಬರ್ಡೇಗೆ ಆ್ಯಂಡ್ ಲಿಖಿತಾ ಬರ್ಡೇಗೆ ತುಂಬಾ ವರ್ಕ್ ಆಯಿತು ಅಂತಲೇ ಹೇಳ್ಬೋದು. ಈ ರೀತಿ ಒಂದು ಲೈಟಿಂಗ್ಸ್ ತೊಗೊಂಡ್ಬಿಟ್ರಂತೂ ಒಂದು ಬರ್ಡೇ ಆಗಿರ್ಬೋದು, ಆ್ಯನಿವರ್ಸರಿ, ಮನೆಯಲ್ಲಿ ಏನಾದರೂ ಒಂದು ಪಾರ್ಟಿ ಮಾಡ್ತೀವಿ ಅಂತ ಅಂದರೆ ಈ ರೀತಿ ಒಂದು ಲೈಟಿಂಗ್ಸ್ ತೊಗೊಂಬಿಟ್ಟು ಲೈಟ್ ಹಾಕ್ಬಿಟ್ರೆ ಸಾಕು, ಒಂಥರ ತುಂಬಾ ಚೆನ್ನಾಗಿರುತ್ತೆ.
ಸೊ ನನ್ನ ಮಗ ಅಂತೂ ಬಲೂನ್ಸ್ ಎಲ್ಲ ಎಲ್ಲಿಯೋದೇ ಆಗೋಯ್ತು. ಮಕ್ಕಳು ನೋಡಿ ಇನ್ನೂ ಒಂದು ಡೆಕೋರೇಟ್ ಮಾಡಿಲ್ಲ, ಎಲ್ಲ ಎಲ್ಲಿಯೋದು ಮಾಡೋದು ಮಾಡ್ತಾನೆ ಇದ್ದಾರೆ. ಎಲ್ಲರೂ ಮಕ್ಕಳೆಲ್ಲ ಒಳಗಡೆ ರೆಡಿ ಆಗ್ತಾ ಇದ್ದಾರೆ. ಓಕೆ, ಡೆಕೋರೇಷನ್ ಹೇಗೆ ಬಂತು ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನು ತುಂಬ ಜೋರೇನಿಲ್ಲ, ನಮಗೆ ಬರೋಂಗೆ ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀವಿ, ನೋಡ್ತಾ ಇರ್ಬೋದು. ಬಟ್ ಇದು ಸ್ವಲ್ಪ ಫೋಟೋ ಕ್ಲಾರಿಟಿಯಾಗಿ ಅಷ್ಟೊಂದು ಕ್ಲಿಯರಾಗಿಲ್ಲ, ಬಟ್ ರಿಯಲಾಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಬಟ್ ಏನು ಗೊತ್ತಾ, ಇಲ್ಲಿ ಹ್ಯಾಂಗ್ ಮಾಡೋದಕ್ಕೆ ಪರ್ಫೆಕ್ಟ್ ಜಾಗ ಆಗಲಿಲ್ಲ, ಏನೋ ಸ್ವಲ್ಪ ಬಂದಂಗೆ ಮಾಡ್ತಾಯಿದ್ದೀವಿ. ಐದನೇ ವರ್ಷದ ಬರ್ಡೇ. ಸೊ ನಮ್ಮ ಶಿಂಟು ಬರ್ಡೇ ಇದು. ಬಟ್ ಅವ್ರ ಮಮ್ಮಿ ಹೊರಗಡೆ ಅಂದರೆ ಅವ್ರು 4ನೇ ವರ್ಷದಲ್ಲೇ ಮಾಡ್ಬೇಕು ಅಂದ್ಕೊಂಡ್ವಿ. ಬಟ್ ಅಪ್ಪು ಅವಾಗ ಹುಷಾರು ತಪ್ಪಿದ್ರು, ಹಾಗಾಗಿ ಮಾಡೋಕ್ಕಾಗಿಲ್ಲ. ಈ ವರ್ಷ ಇನ್ನೂ ಜೋರಾಗಿ ಮಾಡೋಣ ಅಂತ ಅಂದ್ಕೊಂಡ್ರು. ಬಟ್ ಅವ್ನಿಗೆ ಹುಷಾರು ತಪ್ಪಿಟ್ಟ, ಅಂದರೆ ಅಮ್ಮ ಬಂದಿತ್ತು, ಹಾಗಾಗಿ ಅಮ್ಮ ಬಂದಿದ್ದು ಅವ್ನಿಗೆ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ರು. ಬಟ್ ಅಂದ್ಕೊಂಡಿದ್ದಾರಲ್ಲ, ಅಟ್ಲೀಸ್ಟ್ ಸಿಂಪಲ್ಲಾಗಾದರೂ ನಾನು ಮಾಡಲೇಬೇಕಂತ ಹೇಳ್ಬಿಟ್ಟು ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನಮ್ಮ ಅಮ್ಮನೂ ಸಹ ಫುಲ್ ರೆಡಿ ಆಗಿಬಿಟ್ಟು ಮಿಂಚಿತಾ ಇದ್ದಾರೆ. ಲಿಪ್ಸ್ಟಿಕ್ ನೋಡಿ ತುಂಬ ಜೋರಾಗೆ ಮೆತ್ಕೊಂಡಿದ್ದಾರೆ. ಎಲ್ಲ ಮಕ್ಳಿಗೂ ಅವಳೇ ರೆಡಿ ಮಾಡಿದ್ದು. ಕಣ್ಣಿಗಾಗಿ ಶ್ಯಾಡೋ ಆಗಿರ್ಬೋದು, ಲಿಪ್ಸ್ಟಿಕ್ ಪ್ರತಿಯೊಂದು ನಮ್ಮ ಅಮ್ಮನೇ ಹಾಕಿ ರೆಡಿ ಮಾಡಿದ್ದಾಳೆ. ತೋರಿಸ್ತೀನಿ ಅವ್ರ ಅವತಾರ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಸೊ ನಾನು ಸಹ ರೆಡಿಯಾಗಿ ಬಂದೆ, ನೋಡ್ತಾ ಇರ್ಬೋದು. ಅಕ್ಕನೂ ಸಹ ರೆಡಿಯಾಗಿದ್ದಾರೆ, ಲೆಹಂಗಾ ಹಾಕ್ಕೊಂಡ್ಬಿಟ್ಟಿದ್ದಾರೆ ಅಕ್ಕ. ಸೊ ಫೈನಲಿ ಈ ರೀತಿ ಇದೆ. ಬರ್ಡೇ ಬಾಯ್ ಸಹ ರೆಡಿಯಾಗಿದ್ದಾನೆ. ಅವ್ನ ಬರ್ಡೇ ತುಂಬ ಚೆನ್ನಾಗಿ ಆಗ್ತಾಯಿದೆ. ಆ್ಯಂಡ್ ಅವ್ನ ಡ್ರೆಸ್ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನ್ನ ಮಗ ಅಂತೂ ಲೈಟಿಂಗ್ಸ್ ಎಲ್ಲ ಎಲಿಯೋದು, ಬಲೂನ್ಸ್ ಹೆಟ್ಕೊಳ್ಳೋದು ನೋಡಿ. ಕೇಕ್ ಬಂದಿದ ತಕ್ಷಣ ಎಲ್ಲ ಮಕ್ಕಳು ಫುಲ್ ಹತ್ರ ಆಗೋಗ್ತಾರೆ. ಕೇಕ್ ಅಂದರೆ ಅದೇನೋ ಗೊತ್ತಿಲ್ಲ, ಮಕ್ಕಳಿಗೆ ಕ್ರೇಜಿ, ಬಲೂನ್ ಅಂದರೆ ಕ್ರೇಜಿ ಅಲ್ವಾ. ಸೊ ಕೇಕು ಪೈನಾಪಲ್ ಕೇಕು ತುಂಬ ಚೆನ್ನಾಗಿದೆ. ಹಾರ್ಟ್ ಸಿಂಬಾಲ್ ನೋಡಿ, ಅಲ್ಲೇ ಕೈ ಬರ್ತಾಯಿದೆ ಮಕ್ಳುಗಳ್ದು. ಹ್ಯಾಪಿ ಬರ್ಡೇ ಮೋನಿಶ್ ಗೌಡ. ಸೊ ನಮ್ಮ ಶಿಂಟು ಹೆಸರು ಪೆಟ್ ನೇಮ್ ಬಂದು ಶಿಂಟು ಅಂತ, ಅವ್ನ ರಿಯಲ್ ನೇಮ್ ಬಂದು ಮೋನಿಶ್ ಅಂತ ಹೇಳಿಬಿಟ್ಟು. ಹ್ಯಾಪಿ ಬರ್ಡೇ ಮೋನಿಶ್ ಶಿಂಟು. ಸೊ ನಮ್ಮ ಶಿಂಟು ಬರ್ಡೇ ಕೇಕ್ ಇದು, ಪೈನಾಪಲ್ ಐಸ್ ಕೇಕು. ಸೊ ಇವಾಗೆಲ್ಲ ಜಾಸ್ತಿ ಐಸ್ ಕೇಕೇನೆ, ನಾರ್ಮಲ್ ಕೇಕ್ ಜಾಸ್ತಿ ಇಷ್ಟಪಡಲ್ಲ ಅದು. ಸೊ ಈಗೆಲ್ಲ ವೀಡಿಯೋ ಮಾಡ್ಕೊಳ್ಳೋದು, ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ದಾರೆ. ಸೊ ಹೀಗಾಗಿತ್ತು ಬರ್ಡೇ ಸೆಲೆಬ್ರೇಷನ್ನು. ಇವಾಗ ಕೇಕ್ ಕಟ್ಟಿಂಗ್ ನಡೀತಾ ಇದೆ.
ಓಕೆ, ಫೈನಲಿ ಶಿಂಟು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು. ಕೇಕ್ ಕಟ್ಟಿಂಗ್ ಆಯಿತು ಆ್ಯಂಡ್ ಫೋಟೋಶೂಟ್ ಅದೆಲ್ಲ ಮಾಡಿಸ್ಕೊಂಡಿದ್ದಾಯಿತು. ಫೋಟೋಸ್ ಎಲ್ಲ ಹೊಡಿಸ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಫೋಟೋ ಎಲ್ಲ ಹೊಡಿಸ್ಕೊಂಡಿದ್ದಾಯಿತು. ಸೊ ಅದೆಲ್ಲ ಆದಮೇಲೆ ಎಲ್ಲರಿಗೂ ಸಹ ಕೇಕೆಲ್ಲ ಕೊಟ್ವಿ, ಕೇಕೆಲ್ಲ ತಿಂದಿದ್ದಾಯಿತು. ಇವಾಗ ಊಟ ಮಾಡೋ ಟೈಮ್ ಬಂತು. ಸೊ ನಮ್ಮ ಚಿಂಟು ಬರ್ಡೇಗೆ ಅಂತ ಹೇಳ್ಬಿಟ್ಟು ಬಿರಿಯಾನಿ ಮಾಡಿದ್ದಾರೆ. ಸೊ ಬಿರಿಯಾನಿ ತುಂಬ ಚೆನ್ನಾಗಾಗಿದೆ, ಉದುದ್ರವಾಗಿ ತುಂಬ ಚೆನ್ನಾಗಾಗಿದೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಚಿಕನ್ ಗ್ರೇವಿ ಮಾಡಿದ್ದಾರೆ ಆ್ಯಂಡ್ ಮೊಸರು ಬಜ್ಜಿ. ಸೊ ಬಿರಿಯಾನಿ ಕೆಲವೊಬ್ಬರಿಗೆ ಮೊಸರು ಬಜ್ಜಿ ತುಂಬ ಇಷ್ಟಪಡ್ತಾರೆ, ಹಾಗಾಗಿ ಅದು ಇರಲಿ ಅಂತ ಹೇಳ್ಬಿಟ್ಟು ಮೊಸರು ಬಜ್ಜಿ ಮಾಡಿದ್ದೀವಿ. ಆ್ಯಂಡ್ ಬರೀ ಬಿರಿಯಾನಿ ಅಂದರೆ ಸಾಕಾಗಲ್ಲ, ಅದಕ್ಕೆ ರಸಮ್ ಇದ್ರೇ ಅಲ್ವಾ ಚೆನ್ನಾಗಿರುತ್ತೆ. ಹಾಗಾಗಿ ರಸಮ್ಮು ಮತ್ತು ವೈಟ್ ರೈಸು ಮತ್ತು ಅದಕ್ಕೊಂದು ಎಗ್ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ, ತುಂಬ ವೆರೈಟೀಸು, ಟೇಸ್ಟ್ ಮಾತ್ರ ಅದ್ಭುತ ಅಂತ ಹೇಳ್ಬೋದು. ಇಷ್ಟೆಲ್ಲ ವೆರೈಟೀಸ್ ಮಾಡಿದ್ವಿ ನಮ್ಮ ಚಿಂಟು ಬರ್ಡೇಗೆ. ಆ್ಯಂಡ್ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಇವಾಗ ಎಲ್ಲರನ್ನೂ ಒಟ್ಟಿಗೆ ಕೂರಿಸ್ಬಿಟ್ಟು ಊಟಕ್ಕೆ ಕೊಟ್ಟಿದ್ದೀವಿ. ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ಸೊ ನಮ್ಮ ಬಾಸು ನೋಡಿ ಆಲ್ರೆಡಿ ಕೂತ್ಬಿಟ್ಟಿದ್ದಾರೆ ಊಟ ಮಾಡೋದಕ್ಕೆ. ಸೊ ಎಲ್ಲರೂ ಒಟ್ಟಿಗೆ ನಾವೆಲ್ಲ ಸೇರಿ ಊಟ ಬಡಿಸ್ತಾ ಇದ್ದೀವಿ. ಯಾರು ಮಕ್ಕಳು ಕೂತ್ಕೊಳ್ಳಿ ಅಂದರೂ ಕೂತ್ಕೊಳ್ತಾ ಇಲ್ಲ, ಅವರೆಲ್ಲ ಕೇಕ್ ಎಲ್ಲ ಜಾಸ್ತಿ ಆಗೋಗಿದೆ, ಹಾಗಾಗಿ ಅವ್ರು ಆಮೇಲೆ ತಿಂತೀನಿ ಅಂತ ಇದ್ದಾರೆ. ಸೊ ಬಂದಿರೋ ನೆಂಟರಿಗೆ ಊಟ ಕೊಡೋಣ ಅಂತೇಳಿ ಆಲ್ಮೋಸ್ಟ್ ಎಲ್ಲರಿಗೂ ಊಟ ಕೊಟ್ಟಿದ್ದೀವಿ. ಊಟ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಾಯಿತು ಆ ಬರ್ಡೇ. ಸೊ ನಾನಂತೂ ಮನೇಲೇ ಮಾಡಿದ್ರೂ ತುಂಬ ಚೆನ್ನಾಗೇ ಮಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ಬಟ್ ಅಕ್ಕ ಹೊರಗಡೆ ಮಾಡಬೇಕು, ಮನೇಲಿ ಜಾಗ ಸಾಕಾಗಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಮನೇಲೇ ಆದ್ರೂ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಆಯಿತು. ಬಟ್ ನಾವು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಆಗುತ್ತೆ ಅಂತ. ಚಿಂಟು ಬರ್ಡೇ ಮಾಡಬಾರ್ದು ಅಂದ್ಕೊಂಡ್ವಿ, ಮಾಡಿದ್ವಿ. ತುಂಬಾ ಚೆನ್ನಾಗಾಯಿತು, ತುಂಬಾ ಖುಷಿ ಆಯಿತು. ಬಟ್ ಅಪ್ಪ ಒಬ್ಬರು ಮಿಸ್ ಆದರು, ಏನೂ ಮಾಡೋಕ್ಕಾಗಲ್ಲ. ಅಪ್ಪನಂತೂ ಮರೆಯೋಕ್ಕಂತೂ ಆಗಲ್ಲ. ಎಲ್ಲ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ, ಬಟ್ ಅಪ್ಪನ ಬಿಟ್ಟು ಮಾಡ್ಕೊಳ್ತಾ ಇದ್ದೀವಿ. ಸಾರಿಪ್ಪ, ನಿಜವಾಗ್ಲೂ ಅಪ್ಪ ಇದ್ದಾಗಲೇ ಚಿಂಟು ಬರ್ಡೇ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರು. ಬಟ್ ಆವಾಗಲೇ ಅಪ್ಪ ಹುಷಾರು ತಪ್ಪಿಟ್ರು, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಈಗ ನಾವೆಲ್ಲ ಊಟ ಮಾಡ್ತಾಯಿದ್ದೀವಿ. ಎಲ್ಲರೂ ನೆಂಟರಿಗೆಲ್ಲ ಊಟ ಕೊಟ್ಟು ಲಾಸ್ಟಲ್ಲಿ ನಮ್ಮ ಫ್ಯಾಮಿಲಿ ಊಟ ಮಾಡ್ತಾಯಿದ್ದೀವಿ. ಊಟ ಎಲ್ಲ ಆದಮೇಲೆ ಶಿನ್ನಿಗೆ ಅಂದರೆ ಅಕ್ಕ ಅಮ್ಮಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ಟಾಪ್ಸ್ ಎಲ್ಲ ತಂದಿದ್ರು. ಅದೆಲ್ಲ ಹೇಗಿದೆ ಅಂತ ಎಲ್ಲ ತೋರಿಸ್ತಾ ಇದ್ರು, ಆಗುತ್ತೋ ಆಗಲ್ವಾ ಅಂತ. ಆ್ಯಂಡ್ ಚಿಂಟುಗೂ ಸಹ ಡ್ರೆಸ್ ತಂದಿದ್ದಾರೆ. ಸೊ ಎಲ್ಲರದ್ದು ಊಟ ಎಲ್ಲ ಆದಮೇಲೆ ಸ್ವಲ್ಪ ತಾಗೆ ಕೂತ್ಕೊಂಡಿದ್ವಿ. ಮತ್ತು ಅಮ್ಮಗೆ ಅಂತ ಹೇಳಿ ಅಕ್ಕ ಬಟ್ಟೆ ತಂದಿದ್ರಲ್ವ ಅದನ್ನೆಲ್ಲ ತೋರಿಸ್ತಾ ಇದ್ದಾಳೆ ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ಮಕ್ಳಿಗೂ ಸಹ ಏನೋ ಒಂಥರ ಖುಷಿ ಅಲ್ವಾ, ಬಟ್ಟೆ ನೋಡೋದು ಅಂತ ಅಂದರೆ ಏನೋ ಖುಷಿ ಅಲ್ವಾ. ಸೊ ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ. ಆದರೆ ಅಮ್ಮಗೆ ಸ್ವಲ್ಪ ದೊಡ್ಡದಾಗುತ್ತೆ, ಪರವಾಗಿಲ್ಲ ಮುಂದಕ್ಕೆ ಹಾಕೋಬೋದು ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಆಗಿರ್ಬೋದು ಬಟ್ಟೆ ತುಂಬ ಚೆನ್ನಾಗಿದೆ, ಹಾಗಾಗಿ ತುಂಬ ಇಷ್ಟ ಆಯಿತು. ಸೊ ಅಕ್ಕ ಬಟ್ಟೆ ಅಮ್ಮಗೆ ತೋರಿಸ್ತಾ ಇದ್ದರೆ ನಮ್ಮ ಲಿಕ್ಕಿ ಮುಖ ಚುಂಡಿಸ್ಕೊಳ್ತಾ ಇದ್ಲು, ನನಗೆಲ್ಲಿ ಅಂತ. ಬಟ್ ಅಕ್ಕ ಲಿಕ್ಕಿಗೆ ಅಂತ ಹೇಳಿ ಬಟ್ಟೆ ತಂದಿಲ್ಲ. ಸೊ ಅಮೌಂಟ್ ಕೊಟ್ಟಿದ್ದಾಳೆ, ನಿನಗೆ ಯಾವ ಥರ ಬೇಕೋ ಆ ಥರ ತೊಗೊಳ್ಳಿ ಅಂತ. ಯಾಕೆಂದರೆ ನಮ್ಮ ಲಿಕ್ಕಿ ಸೈಜು ಸ್ವಲ್ಪ ಸಿಗೋದು ಕಷ್ಟ ಅಲ್ವಾ, ನಾವಾದರೆ ನಾವು ನೋಡ್ಕೊಂಡು ತೊಗೊಳ್ತೀವಿ ಅಂತ ಹೇಳ್ಬಿಟ್ಟು ಅಮೌಂಟ್ ಕೊಟ್ಟಿದ್ದಾರೆ. ಸೊ ಹಾಗೆ ಅಮ್ಮು ಏನೋ ಒಂಥರ ಅವಳಿಗೆ ಸ್ವಲ್ಪ ದೊಡ್ಡದಾಯ್ತು ಅಂತ ಹೇಳ್ಬಿಟ್ಟು ಈ ಥರ ಬೇಜಾರು ಮಾಡ್ಕೊಳ್ತಾ ಇದ್ಲು. ಪರವಾಗಿಲ್ಲ ಎಕ್ಸ್ಚೇಂಜ್ ಮಾಡೋಣ ಬಿಡು, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೆ ಅಂತ ಹೇಳಿ ಅಕ್ಕ ಈ ರೀತಿ ಸಮಾಧಾನ ಮಾಡ್ತಾಯಿದ್ರು. ಸೊ ಓಕೆ, ಇವಾಗ ಮಕ್ಕಳೆಲ್ಲ ನೋಡಿ ಒಬ್ರಿಗೆ ಒಂಥರ ಒಬ್ರಿಗೆ ಹೊಟ್ಟೆ ಉರಿ, ನನಗೆ ತಂದಿದ್ದಾರೆ ಅವಳಿಗೆ ತಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಮಕ್ಕಳು ಮುಂದೆ ಹೀಗೆ ತೋರಿಸೋದು ಒಂಥರ ಚೆನ್ನಾಗಿರಲ್ಲ. ಬಟ್ ಏನು ಮಾಡೋದು, ಅಮ್ಮ ತೋರಿಸು ಅಂತ ಇಲ್ಲ, ಫೋರ್ಸ್ ಮಾಡ್ತಾಯಿಲ್ಲ, ಹಾಗಾಗಿ ಅಕ್ಕ ತೋರಿಸಿದ್ರು. ಈಗ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ನಮ್ಮ ಅಮ್ಮ ಹೇಳ್ತಾ ಇದ್ದಾರೆ, ಅಪ್ಪ ಈಗಿನ ಕಾಲ ಮಕ್ಕಳಂತೂ ಕೇಳಲೇಬೇಡ ಅಂತ ಹೇಳ್ತಾಯಿದ್ರು. ತುಂಬ ಮಕ್ಕಳಂತೂ ಭಾರಿ ಡಿಮ್ಯಾಂಡ್ ಆಗಿಬಿಟ್ಟಿದ್ದಾರೆ, ಅವಳು ಕೊಡಿಸ್ತೆ ಇವಳು ಕೊಡಿಸ್ತೆ ಅಂತ. ಈ ವಯಸ್ಸಿಗೆ ನಮ್ಗೆ ಅವಾಗ ಏನೂ ಗೊತ್ತಾಗ್ತಿರ್ಲಿಲ್ಲ. ಸೊ ಇಲ್ಲಿ ನನ್ನ ಮಗ ತುಂಬ ಆಟ ಮಾಡ್ತಾ ಇದ್ದಾನೆ. ಅವ್ರ ಅಪ್ಪನಂತೂ ಕರ್ಕೊಂಡು ನೋಡಿ ಸೈಕಲ್ನ ಮೇಲೆ ಎತ್ತಿಟ್ಬಿಟ್ಟಿದ್ದೀವಿ ಟೈರಸ್ ಮೇಲೆ. ಸೈಕಲ್ ಬೇಕು ಬಾ 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 ಅಂತ ಒಂದೇ ಸಮ ಆಟ ಮಾಡ್ತಾ ಇದ್ದಾನೆ. 1 ನಿಮಿಷ ಕೂರಾಗಿ ಬಿಡಲ್ಲ ನನ್ನ ಮಗ, ತುಂಬಾ ಬೇಜಾರು ಮಾಡ್ತಾನೆ ಕೆಲವೊಂದು ಟೈಮಲ್ಲಂತೂ. ಸೊ ಏನು ಮಾಡೋಕ್ಕಾಗಲ್ಲ, ಮಕ್ಕಳನ್ನ ಎಷ್ಟು ಸಮಾಧಾನ ಮಾಡಿದ್ರು ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು ಈ ಮೇಡಮ್ ಅವ್ರು ಇಲ್ಲಿ ಓದ್ಕೊಂಡು ಕೂತಿದ್ದಾರೆ, ಬಟ್ಟೆ ನನಗೆ ತಂದಿಲ್ಲ ಹಂಗೆ ಹಿಂಗೆ ಅಂತ. ಅಮ್ಮ ಅಮೌಂಟ್ ಕೊಟ್ಟಿದ್ದಾರೆ, ಚಿನ್ನ ತಕ್ಕೊಡ್ತೀನಿ ಬಾ ಅಂತ ಹೇಳಿ ಸಮಾಧಾನ ಮಾಡಿದ್ದಾಯಿತು. ಈ ಬಾಸು ನನಗೆ ಸೈಕಲ್ ಬೇಕು ಅಂತ ಆಟ ಮಾಡ್ತಾ ಇದ್ದಾರೆ. ಸೊ ಹೀಗೆ ಸುಮ್ಮನೆ ಹಾಗೆ ಆಟ ಆಡಿಕೊಂಡು ಅದನ್ನು ಮರಿಬೇಕಲ್ವ, ಹಾಗಾಗಿ ಮಾರಿಸ್ತಾ ಇದ್ದೀವಿ ನನ್ನ ಮಗನ್ನ. ನೋಡಿ ಇಷ್ಟೊತ್ತಾದರೂ ನಿದ್ದೆ ಮಾಡಬೇಕು ಅಂತ ಇಲ್ಲ, ಬೆಳಗ್ಗೆಯಿಂದ ಒಂದೇ ಸಮ ಆಟ ಆಡ್ಕೊಂಡಿದ್ದಾರೆ. ಬಟ್ ಇನ್ನೂ ನಿದ್ದೆ ಬಂದಿಲ್ಲ ಯಾರಿಗೂ. ಸೊ ನಾವು ಈಗ ಇಷ್ಟೆಲ್ಲ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತೆಲ್ಲ ಕುತ್ಕೊಂಡು ಹರಟೆ ಹೊಡಿತಾ ಇದ್ದೀವಿ.
ಓಕೆ, ಮತ್ತು ನೋಡಿದ್ರಲ್ಲ ಇವತ್ತಿನ ವ್ಲಾಗಲ್ಲಿ ಅಕ್ಕ ಮನೆ ಶಿಂಟು ಬರ್ಡೇ ಸೆಲೆಬ್ರೇಷನ್ ಹೇಗಾಯಿತು ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡಿದ್ದೀನಿ, ನೀವು ಸಹ ಎಂಜಾಯ್ ಮಾಡಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಗಿಫ್ಟ್ ಓಪನಿಂಗ್ ಅಂದರೆ ನನಗೆ ಇಷ್ಟ, ಹಾಗಾಗಿ ನಮ್ಮ ಚಿಂಟುಗಿಂತ ನನಗೆ ಅರ್ಜೆಂಟಾಗಿತ್ತು. ಚಿಂಟು ಬಂದಿಲ್ಲಿ ಗಿಫ್ಟ್ ಓಪನ್ ಮಾಡೋ ಅಂತ ಹೇಳಿ ಮಾಡಿಸ್ತಾ ಇದ್ದೀನಿ. ಗಿಫ್ಟ್ ಏನು ಬಂದಿರ್ಬೋದು ಅಂತ ನಮ್ಮ ಚಿಂಟುನೇ ಗೆಸ್ಟ್ ಮಾಡಿಬಿಟ್ಟ, ಕಾರು ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ. ಸೊ ಇದು ಯಾರು ಕೊಟ್ಟಿದ್ದು ಅಂತ ಅಂದರೆ ಸೊ ಆವಾಗಲೇ ನಿಮ್ಗೆ ಹೇಳ್ಬೇಕಾಗಿತ್ತು, ನಾನು ಹೇಳೋದೇ ಮರ್ತೋಯ್ತು. ಅವರು ಯೂಟ್ಯೂಬ್ ಮಾಡ್ತಾರೆ, ಆಶಾ ಕನ್ನಡ ವ್ಲಾಗ್ಸ್ ಅಂತ ಹೇಳಿಬಿಟ್ಟು. ತುಂಬ ಅವರು ಕಷ್ಟಪಡ್ತಾರೆ, ಬಟ್ ಅವ್ರದ್ದು ಇನ್ನೂ ಚಾನಲ್ ಇನ್ನೂ ಮಾನಿಟೈಸ್ ಆಗೇ ಇಲ್ಲ. ಅವರು ನನಗಿಂತ ಹೆಚ್ಚಾಗಿ ಅವರು ಸಹ ಕಷ್ಟಪಡ್ತಾರೆ, ಬಟ್ ಅವ್ರದ್ದು ಇನ್ನೂ ಸಕ್ಸಸ್ ಅನ್ನೋದು ಸಿಕ್ಕಿಲ್ಲ. ಕೆಲವೊಂದು ಟೈಮಲ್ಲಿ ಬೇಜಾರಾಗುತ್ತೆ, ಕೆಲವೊಂದು ಟೈಮಲ್ಲಿ ಮಾಡಬೇಕು ಅನಿಸುತ್ತೆ, ಕೆಲವೊಂದು ಟೈಮಲ್ಲಿ ಮಾಡಬಾರ್ದು ಅನಿಸ್ಬಿಡುತ್ತೆ. ಏನು ಮಾಡೋದು, ನಮ್ಮಂಥವ್ರದ್ದು ವಿಷಯ ಆಗಲ್ಲ, ಏನಿಲ್ಲ, ಎಲ್ಲರೂ ಮಾಡೋಂಗೆ ನಾವು ಸಹ ಮಾಡಿ ಎಫೆಕ್ಟ್ ಹಾಕಿ ಮಾಡ್ತೀವಿ. ಬಟ್ ನಮ್ಮಂಥವ್ರದ್ದು ಮಾತ್ರ ವಿಡಿಯೋ ಮಾತ್ರ ವೈರಲ್ ಆಗ್ತಾನೆ ಇಲ್ಲ, ಯಾಕೆ ಅಂತ ಗೊತ್ತೂ ಇಲ್ಲ. ಓಕೆ, ನೋಡೋಣ ನಮ್ಮ ಅದೃಷ್ಟ ಯಾವಾಗಿದೆಯೋ ಏನೋ ಗೊತ್ತಿಲ್ಲ. ನಮ್ಮ ಕರ್ತವ್ಯ ಏನು, ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅನ್ನೋದು ಅಷ್ಟೇ ನಮ್ಮ ಮೈಂಡಲ್ಲಿರೋದು. ಮಾಡಿ ಅಪ್ಲೋಡ್ ಮಾಡೋಣ ಅಂತ ನಾನು ಡೈಲಿ ವೀಡಿಯೋಸ್ ಒಂದಿನ ತಪ್ಪದೇನೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ, ಇಷ್ಟೇ ಇವತ್ತಿನ ವ್ಲಾಗ್. ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲಾಸ್ಟಿಗೆ ಕೆಲವೊಂದು ಫೋಟೋಸ್ನ ಆ್ಯಡ್ ಮಾಡ್ತಾಯಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ತೆ.